ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಹೌ ಮೆನಿ ಇಂಟೀಜರ್ಸ್ ಬಿಟ್ವೀನ್ 1 to 300 ಇನ್ಕ್ಲೂಸಿವ್ ಅಂದ್ರೇನು, 1 ಕೂಡ ಇನ್ಕ್ಲೂಡ್, 3000 ಕೂಡ ಇನ್ಕ್ಲೂಡ್, 300 ಕೂಡ ಇನ್ಕ್ಲೂಡ್ ಆಗಿದೆ, ಆರ್ ಡಿವಿಸಿಬಲ್ ಬೈ ಅಟ್ ಲೀಸ್ಟ್ ಒನ್ ಆಫ್ ದಿ 5, 6, 8 ಅಂತ ಅಂದ್ರೆ 5 ಇಂದನಾದ್ರೂ ಡಿವೈಡ್ ಆಗಿರಬೇಕು, 6 ಇಂದನಾದ್ರೂ ಡಿವೈಡ್ ಆಗ್ಬೋದು, 8 ಇಂದನಾದ್ರೂ ಡಿವೈಡ್ ಆಗ್ಬೋದು, ಇಲ್ಲ ಅಂತಂದ್ರೆ ಈ 3 ಇಂದನಾದ್ರೂ ಡಿವೈಡ್ ಆಗ್ಬೋದು, 6 ಮತ್ತೆ 8 ಇಂದ ಡಿವೈಡ್ ಆಗ್ಬೋದು, 5 ಮತ್ತೆ 6 ಇಂದ ಡಿವೈಡ್ ಆಗ್ಬೋದು, ಮತ್ತೆ 5 ಮತ್ತೆ 8 ಇಂದ ಡಿವೈಡ್ ಆಗ್ಬೋದು. ಏನು ಅಟ್ಲೀಸ್ಟ್ ಒಂದು ನಂಬರ್ ಇಂದನಾದ್ರೂ ಕೂಡ ಡಿವೈಡ್ ಆಗ್ಬೇಕು. 5, 6, 8 ಅಲ್ಲಿ ಯಾವ್ದಾದ್ರು ಒಂದು ನಂಬರ್ ಇಂದನೂ ಕೂಡ ಡಿವೈಡ್ ಆಗ್ಬೇಕು. ಅದಷ್ಟು ಇನ್ನೊಂದೇನು, ನನ್ ಆಫ್ ದಿ 5, 6, 8 ಅಂತ ಅಂದ್ರೆ ಆ 3 ಇದಾವಲ್ಲ 5, 6, 8 ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಡಿವೈಡ್ ಆಗಬಾರ್ದು. ಆ ತರದ ಎಷ್ಟು ನಂಬರ್ಸ್ ಇದಾವೆ 1 ಇಂದ 300 ಒಳಗಡೆ, ಮತ್ತೆ ಡಿವೈಡ್ ಆಗುವಂತವು ಎಷ್ಟಿದಾವೆ ಅಂತ ನೋಡ್ಬೇಕು. ಸೊ ಅದಕ್ಕೋಸ್ಕರ ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಸೊಲ್ಯೂಷನ್ ಫಸ್ಟ್, ಎಸ್ ಈಸ್ ಈಕ್ವಲ್ ಟು 1, 2, 3 ಅಪ್ ಟು ಎಲ್ಲಿವರೆಗೂ 300 ವರ್ಗೂ, ಸರಿನಾ? 1 ಇಂದ 300 ವರ್ಗೂ ಎಲ್ಲವೂ ಕೂಡ ಇನ್ಕ್ಲೂಸಿವ್ ಅಂದ್ರೆ ಇನ್ಕ್ಲೂಡ್ ಆಗಿದೆ. ಈಗ ಟೋಟಲ್ ಎಷ್ಟು ನಂಬರ್ಸ್ ಆದಂಗಾಗುತ್ತೆ ನನಗೆ? 300 ನಂಬರ್ಸ್ ಅಲ್ವಾ? 1 ಇಂದ 300 ಅಂತಂದ್ರೆ 300 ನಂಬರ್ಸ್. ಈಗ ಲೆಟ್ ಎ ರೆಪ್ರೆಸೆಂಟ್ ದಿ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 5. ನೆಕ್ಸ್ಟ್ ಲೆಟ್ ಬಿ ರೆಪ್ರೆಸೆಂಟ್ ದ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 6 ಅಂತ ತಗೊಳ್ಳೋಣ. ನೆಕ್ಸ್ಟ್ ಸಿ ರೆಪ್ರೆಸೆಂಟ್ ದ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 8. ಸರಿನಾ? 5 ಇಂದ ಡಿವೈಸಿಬಲ್ ಆಗುವಂಥದ್ದನ್ನ ಎ ಅಂತ ತಗೊಂಡಿದ್ದೀನಿ, ನೆಕ್ಸ್ಟ್ 6 ಇಂದ ಬಿ ಅಂತ, ನೆಕ್ಸ್ಟ್ 8 ಇಂದ ಡಿವೈಡ್ ಆಗುವಂಥದ್ದನ್ನ ಸಿ ಅಂತ. ಸೊ ಇವಾಗ ಯಾವ ರೀತಿ ಕಂಡುಹಿಡಿಯೋದು? ಫಸ್ಟ್ ಏನ್ ಮಾಡೋಣ ಅಂತಂದ್ರೆ 1 ಇಂದ 300 ಒಳಗಡೆ ಇರುವಂತಹ ನಂಬರ್ಸ್ಗಳಲ್ಲಿ ಎಷ್ಟು ನಂಬರ್ಗಳು 5 ಇಂದ ಡೈರೆಕ್ಟ್ ಆಗಿ ಡಿವೈಡ್ ಆಗ್ತವೆ, ಡೆಸಿಮಲ್ ಪಾಯಿಂಟ್ಸ್ ಬರಬಾರ್ದು, ಡೈರೆಕ್ಟ್ ಆಗಿ ಡಿವೈಡ್ ಆಗ್ತವೆ ಅಂತ ನೋಡೋಣ. ವೆರಿ ಈಸಿ. ಫ್ಲೋರ್ ವ್ಯಾಲ್ಯೂ ಆಫ್ 300 ಡಿವೈಡೆಡ್ ಬೈ 5. ಫ್ಲೋರ್ ವ್ಯಾಲ್ಯೂ ಅಂದ್ರೇನು, ಸೀಲಿಂಗ್ ವ್ಯಾಲ್ಯೂ ಅಂದ್ರೇನು ನೋಡಿ. ಇವಾಗ 7.5 ಬಂದಿದೆ ಅಂತ ಅನ್ಕೊಳ್ಳಿ. ಸೊ 2 ತರ ವ್ಯಾಲ್ಯೂ ಬರುತ್ತೆ, ಒಂದು ಫ್ಲೋರ್, ಇನ್ನೊಂದು ಸೀಲಿಂಗ್. ಸೊ ಸೀಲಿಂಗ್ ಅಂತ ಅಂದ್ರೆ ಈ ತರ ರೆಪ್ರೆಸೆಂಟ್ ಮಾಡ್ತಾರೆ, ಫ್ಲೋರ್ ಅಂತ ಅಂದ್ರೆ ಈ ತರ, ಸರಿನಾ? ಸೊ ಸೀಲಿಂಗ್ ಅಂತ ಬಂದಾಗ ಒಂದು ಚೂರ್ ಜಾಸ್ತಿ ಹೋಲ್ ನಂಬರ್ ತರ 7.5, ಅದಕ್ಕಿಂತ ನೆಕ್ಸ್ಟ್ ಹೋಲ್ ನಂಬರ್ ಯಾವ್ದು ಬರುತ್ತೆ? 8 ಬರುತ್ತೆ. ನೆಕ್ಸ್ಟ್ 7.5 ಫ್ಲೋರ್ ವ್ಯಾಲ್ಯೂ ಯಾವ ರೀತಿ ಬರೆಯೋದು? ಫ್ಲೋರ್ ಅಂತ ಅಂದ್ರೆ ಒಂದು ಚೂರ್ ಕಡಿಮೆ, ಹೋಲ್ ನಂಬರ್ ಯಾವುದು? 7, ಈ ರೀತಿ, ಸರಿನಾ? ಸೊ ಫ್ಲೋರ್ ವ್ಯಾಲ್ಯೂ ಅಂದ್ರೆ ಗೊತ್ತಾಯ್ತು, ಮತ್ತೆ ಸೀಲಿಂಗ್ ವ್ಯಾಲ್ಯೂ ಅಂದ್ರೆ ಗೊತ್ತಾಯ್ತು. ನಾವು ಬರಿಬೇಕಾಗಿರೋದು ಯಾವುದು? ಫ್ಲೋರ್ ವ್ಯಾಲ್ಯೂನ ಬರಿಬೇಕು. 300 ಡಿವೈಡೆಡ್ ಬೈ 5 ಅಂದ್ರೆ 5, 6 30, 60 ಆಯ್ತು, ಸರಿನಾ? 60 ನಂಬರ್ಗಳು ಡೈರೆಕ್ಟ್ ಆಗಿ 5 ರಿಂದ ಡಿವೈಡ್ ಆಗ್ತವೆ. 1 ಇಂದ 300 ಒಳಗಡೆ ಇರುವಂತಹ ನಂಬರ್ಗಳಲ್ಲಿ 60 ನಂಬರ್ಗಳು ಡೈರೆಕ್ಟ್ ಆಗಿ 5 ಇಂದ ಡಿವೈಡ್ ಆಗ್ತವೆ. ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು ಫ್ಲೋರ್ ವ್ಯಾಲ್ಯೂ ಆಫ್ ಬಿ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು? ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 6. ಸೊ 300 ಡಿವೈಡೆಡ್ ಬೈ 6 ಏನಾಗುತ್ತೆ? 6 5 30, ಸೊ 50 ಆಯ್ತು. ನೆಕ್ಸ್ಟ್ ಅದೇ ರೀತಿ ಸಿ ರೆಪ್ರೆಸೆಂಟ್ ದ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 8. ಸೊ ಫ್ಲೋರ್ ವ್ಯಾಲ್ಯೂ ಆಫ್ 300 ಡಿವೈಡೆಡ್ ಬೈ 8 ವ್ಯಾಲ್ಯೂ ಏನಾಗುತ್ತೆ? ಸೊ ಇಟ್ ವಿಲ್ ಬಿ 37.5, ಬಟ್ ಫ್ಲೋರ್ ವ್ಯಾಲ್ಯೂ ತಗೊಂತ ಇರೋದು. ಸೊ ಫ್ಲೋರ್ ವ್ಯಾಲ್ಯೂ ತಗೊಂಡ್ರೆ ಏನಾಗುತ್ತೆ? 37 ಆಗುತ್ತೆ, ಸರಿನಾ? ಸೊ ಇವಾಗ ಎ ಇಂದ ಡಿವೈಡ್ ಆಗೋ ಸಿಕ್ಕು, ಬಿ ಇಂದ ಡಿವೈಡ್ ಆಗೋ ಸಿಕ್ಕು, ಸಿ ಇಂದ ಡಿವೈಡ್ ಆಗೋ ಸಿಕ್ಕು. ಅವ್ರು ಹೇಳಿರೋದೇನು? ಅಟ್ಲೀಸ್ಟ್ ಒನ್ ಆಫ್ ದಿ 2ರಿಂದನೂ ಡಿವೈಡ್ ಆಗ್ಬೋದು, ಆ 3 ನಂಬರ್ ಇಂದನೂ ಡಿವೈಡ್ ಆಗ್ಬೋದು, ಆ ಥರದ ನಂಬರ್ ಇರ್ತಾವಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಅದನ್ನು ಕೂಡ ಕಂಡುಹಿಡಿಯೋಣ. ಫಸ್ಟ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೇನು? ಎ ಇಂದನೂ ಕೂಡ ಡಿವೈಡ್ ಆಗ್ಬೇಕು, ಬಿ ಇಂದನೂ ಕೂಡ ಡಿವೈಡ್ ಆಗ್ಬೇಕು. ಅಂದ್ರೆ 5 ಇಂದನೂ ಕೂಡ ಡಿವೈಡ್ ಆಗ್ತವೆ, ಅವು 6 ಇಂದನೂ ಕೂಡ ಡಿವೈಡ್ ಆಗ್ತವೆ. ಇವಾಗ ಫಾರ್ ಎಕ್ಸಾಂಪಲ್ 30 ಅಂತ ಬಂದ್ರೆ 30 5 ಇಂದನೂ ಕೂಡ ಕರೆಕ್ಟ್ ಆಗಿ ಡಿವೈಡ್ ಆಗುತ್ತೆ, 6 ಇಂದನೂ ಕೂಡ ಕರೆಕ್ಟ್ ಆಗಿ ಡಿವೈಡ್ ಆಗುತ್ತೆ. ಸೊ ಆ ತರದ ನಂಬರ್ಸ್ ಅನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಷ್ಟು ಬರ್ತವೆ? ಸಿಂಪಲ್, ಫ್ಲೋರ್ ವ್ಯಾಲ್ಯೂ ಆಫ್ 300 ಡಿವೈಡೆಡ್ ಬೈ, ಇಲ್ಲೇನ್ ಬರಿಬೇಕು? ಸಿಂಪಲ್, ಎ ಮತ್ತೆ ಬಿ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು? ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 5, ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ 6. ಸೊ ಏನ್ ಮಾಡಬೇಕು? 5 ಮತ್ತೆ 6 LCM ಅನ್ನ ಕಂಡುಹಿಡ್ಕೋಬೇಕು, ಸರಿನಾ? 5 ಮತ್ತೆ 6. ಸೊ 5 1s 6 ಹಂಗೆ ಉಳ್ಕೊಳುತ್ತೆ. ಸೊ ವ್ಯಾಲ್ಯೂ ಏನಾಗುತ್ತೆ? 5 × 1 × 6, 5 1s 5, 6 5s 30. ಸೊ LCM is 30. 300 divided by 30 ಅಂದ್ರೆ ಎಷ್ಟಾಯ್ತು? 10.
ನೆಕ್ಸ್ಟ್ ಅದೇ ರೀತಿ ಬಿ ಇಂದ ಡಿವೈಡ್ ಆಗ್ತಾವು ಮತ್ತೆ ಸಿ ಇಂದ ಡಿವೈಡ್ ಆಗವು, ಎರಡರಿಂದನೂ ಕೂಡ ಡಿವೈಡ್ ಆಗವು ಅಂತಂದ್ರೆ 6 ಮತ್ತೆ 8 ಇಂದ ಡಿವೈಡ್ ಆಗೋದು. ಫ್ಲೋರ್ ವ್ಯಾಲ್ಯೂ ಆಫ್ 300 ಡಿವೈಡೆಡ್ ಬೈ 6 ಮತ್ತೆ 8 ಅಲ್ವಾ. ಸೊ LCM ಆಫ್ 6 ಮತ್ತೆ 8 ಏನಾಗುತ್ತೆ, 2 3s 6, 2 4s 8, 3 ಮತ್ತೆ 4 ಅನ್ನ ನಾವು ಒಂದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಕ್ 3 ಮತ್ತೆ 4 ಅನ್ನ ನಾವು ಒಂದೇ ನಂಬರ್ ಇಂದ ಡಿವೈಡ್ ಮಾಡಕ್ಕಾಗಲ್ಲ. ಸೊ ವ್ಯಾಲ್ಯೂ ಏನಾಗುತ್ತೆ 2 ಇಂಟು 3 ಇಂಟು 4, 3 2s 6, 6 4s 24 ಆಯ್ತು. ಸೊ 300 ಡಿವೈಡೆಡ್ ಬೈ 24 ವ್ಯಾಲ್ಯೂ ಎಷ್ಟಾಗುತ್ತೆ 12.5 ಆಗುತ್ತೆ. ಬಟ್ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 12 ಮಾತ್ರ ತಗೋಬೇಕು. ನೆಕ್ಸ್ಟ್ ಸಿ ಇಂದನೂ ಕೂಡ ಡಿವೈಡ್ ಆಗ್ತವೆ, ಎ ಇಂದನೂ ಕೂಡ ಡಿವೈಡ್ ಆಗ್ತವೆ. ಅಂದ್ರೆ 8 ಮತ್ತೆ 5 ಇಂದ ಡಿವೈಡ್ ಆಗುವಂಥವು ಯಾವ್ಯಾವ ಬರ್ತವೆ. ಸೊ 300 ಡಿವೈಡೆಡ್ ಬೈ LCM ಅನ್ನ ಕಂಡುಹಿಡಿರಿ 8 ಮತ್ತೆ 5ಗೆ. ಸೊ ಎರಡು ಕೂಡ ಸೇಮ್ ನಂಬರ್ ಇಂದ ನಮಗೆ ಡಿವೈಡ್ ಆಗಲ್ಲ. ಸೊ 8 1s 5 ಹಂಗೆ ಉಳ್ಕೊಳುತ್ತೆ. 8 ಇಂಟು 1 ಇಂಟು 5, 8 1s 8, 8 5s 40. ಸೊ 300 ಡಿವೈಡೆಡ್ ಬೈ 40 ಏನಾಗುತ್ತೆ 7.5 ಆಗುತ್ತೆ. ಬಟ್ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 7 ಮಾತ್ರ ತಗೋಬೇಕು. ಈಗ ಎ ಇಂದ ಅದು, ಬಿ ಇಂದ ಅದು, ಸಿ ಇಂದ ಅದು, ಎ ಮತ್ತೆ ಬಿ, ಬಿ ಮತ್ತೆ ಸಿ, ಸಿ ಮತ್ತೆ ಎ. ಈಗ ಮೂರರಿಂದನೂ ಕೂಡ ಡಿವೈಡ್ ಆಗ್ಬೋದಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ವ್ಯಾಲ್ಯೂ ಏನಾಗುತ್ತೆ, ಫ್ಲೋರ್ ವ್ಯಾಲ್ಯೂ ಆಫ್ 300 ಡಿವೈಡೆಡ್ ಬೈ LCM ಅನ್ನ ತೆಗಿರಿ 5 6 ಮತ್ತೆ 8ದು, 5 6 ಮತ್ತೆ 8ದು. ಸೊ 2 3s 6, 2 4s 8, 5 ಹಂಗೆ ಉಳ್ಕೊಳುತ್ತೆ. ಇವ್ಯಾವು ಕೂಡ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ 2 ಇಂಟು 5 ಇಂಟು 3 ಇಂಟು 4 ವ್ಯಾಲ್ಯೂ ಏನಾಗುತ್ತೆ 5 2s 10, 10 3s 30, 30 4s 120. ಸರಿನಾ. ಸೊ 300 ಡಿವೈಡೆಡ್ ಬೈ 120 ವ್ಯಾಲ್ಯೂ ಏನಾಗುತ್ತೆ 2.5 ಆಗುತ್ತೆ. ಬಟ್ ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 2 ಮಾತ್ರ ತಗೋಬೇಕು. ಸೊ ಇವಾಗ ಫಸ್ಟ್ ಕ್ವಶನ್ ಅವ್ರು ಏನ್ ಕೇಳಿದ್ದು, ಅಟ್ ಲೀಸ್ಟ್ 1 ಆಫ್ ದಿ 5 6 ಆರ್ 8. ಸೊ ವ್ಯಾಲ್ಯೂ ಏನಾಗುತ್ತೆ, ದೇರ್ ಫಾರ್ ಎ ಯೂನಿಯನ್ ಬಿ ಯೂನಿಯನ್ ಸಿ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್. ಸರಿನಾ. ಸೊ ಸ್ಟಾರ್ಟಿಂಗ್ ಇರೋಂಥದ್ದು ಸಪ್ರೇಟ್ ಆಗಿರೋದನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 2 2 ಕಂಬೈನ್ ಆಗಿದಾವಲ್ಲ ಅವನ್ನ ಮೈನಸ್ ಮಾಡಬೇಕು. ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಸಿ ಇಂಟರ್ಸೆಕ್ಷನ್ ಎ ಪ್ಲಸ್ ಕೊನೆಯದನ್ನ ಆ್ಯಡ್ ಮಾಡಬೇಕು. 3 ಇದಾವಲ್ಲ ಅವುಗಳನ್ನ ಆ್ಯಡ್ ಮಾಡಬೇಕು. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಎ ವ್ಯಾಲ್ಯೂ ಏನಿದೆ ನನಗೆ 60 ಪ್ಲಸ್ ಬಿ ವ್ಯಾಲ್ಯೂ ಇಸ್ 50 ಪ್ಲಸ್ ಸಿ ವ್ಯಾಲ್ಯೂ ಏನಿದೆ 37 ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ. ಸೊ ಇಲ್ಲಿ ಮೈನಸ್ ತಗೋಬೇಕಲ್ವಾ. ಸೊ ಎ ಇಂಟರ್ಸೆಕ್ಷನ್ ಬಿಗೆ ಮೈನಸ್ 10 ಮೈನಸ್ ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂ ಇಸ್ 12 ಮೈನಸ್ ಸಿ ಇಂಟರ್ಸೆಕ್ಷನ್ ಎ ವ್ಯಾಲ್ಯೂ ಇಸ್ 7 ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂ ಏನಿದೆ 2. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರಲ್ಲಿ ಹಾಕಿ 60 ಪ್ಲಸ್ 50 ಪ್ಲಸ್ 37 ಮೈನಸ್ 10 ಮೈನಸ್ 12 ಮೈನಸ್ 7 ಪ್ಲಸ್ 2. ಸೊ ವ್ಯಾಲ್ಯೂ ಏನಾಯಿತು 120. ಸೊ ಇವಾಗ 1 ಇಂದ 300 ಒಳಗಡೆ ಇರುವಂಥ ಎಲಿಮೆಂಟ್ ಅಥವಾ ನಂಬರ್ಗಳಲ್ಲಿ ನನಗೆ 120 ನಂಬರ್ಗಳು 5 ಇಂದ ಡಿವೈಡ್ ಆಗ್ಬೋದು, 6 ಇಂದ ಡಿವೈಡ್ ಆಗ್ಬೋದು, 8 ಇಂದ ಡಿವೈಡ್ ಆಗ್ಬೋದು. ಅಟ್ಲೀಸ್ಟ್ ಈ 3ರಲ್ಲಿ ಯಾವುದಾದ್ರೂ ಒಂದಿಂದನಾದ್ರೂ ಕೂಡ ಡಿವೈಡ್ ಆಗ್ತವೆ. ನೆಕ್ಸ್ಟ್ ಇನ್ನು ಉಳಿದಿರೋದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ನನ್ ಆಫ್ 5 6 8 ನೋಡಿ. ಅಟ್ಲೀಸ್ಟ್ ಒಂದಾದ್ರೂ ಕೂಡ ಡಿವೈಡ್ ಆಗೋದನ್ನ ಯಾವ ರೀತಿ ತೋರಿಸಿದೀವಿ, ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ. ಇಲ್ಲೇನ್ ಮಾಡಬೇಕು, ಎ ಬಾರ್ ಯೂನಿಯನ್ ಬಿ ಬಾರ್ ಯೂನಿಯನ್ ಸಿ ಬಾರ್ ಅಂತ ಬರಿಬೇಕು. ಅಂದ್ರೇನು, ಎ ಇಂದನೂ ಕೂಡ ಡಿವೈಡ್ ಆಗಲ್ಲ, ಬಿ ಇಂದನೂ ಕೂಡ ಡಿವೈಡ್ ಆಗಲ್ಲ, ಸಿ ಇಂದನೂ ಕೂಡ ಡಿವೈಡ್ ಆಗಲ್ಲ. ಅಂದ್ರೆ 5 6 8 ಯಾವ್ದಿಂದನೂ ಕೂಡ ಡಿವೈಡ್ ಆಗಲ್ಲ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, ಎಸ್ ಮೈನಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತಂದ್ರೆ ಯಾವ್ಯಾವ ಡಿವೈಡ್ ಆಗಿರ್ತಾವಲ್ಲ ಟೋಟಲ್ 120 ಇರೋದು, ಇನ್ನು ಉಳಿದಿರೋ ಏನಾಗಿರ್ತವೆ ಅವುಗಳು ಡಿವೈಡ್ ಆಗಲ್ಲ ಅಂತ ಅರ್ಥ. ಟೋಟಲ್ ನನ್ನ ಹತ್ರ 300 ಇತ್ತು, ಮೈನಸ್ 120 ಅಂದ್ರೆ ಎಷ್ಟಾಯ್ತು 180. ಸೊ 180 ನಂಬರ್ಗಳು 1 ಇಂದ 300 ಒಳಗಡೆ ಇರುವಂತ 180 ನಂಬರ್ಗಳು 5 ಇಂದನೂ ಕೂಡ ಡಿವೈಡ್ ಆಗಲ್ಲ, 6 ಇಂದನೂ ಕೂಡ ಡಿವೈಡ್ ಆಗಲ್ಲ, 8 ಇಂದನೂ ಕೂಡ ಡಿವೈಡ್ ಆಗಲ್ಲ. ಸೊ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ತಾ ಹೋದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.